ಸರ್ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿ ನೀವು 40% ಅಂತ ಆರೋಪ ಮಾಡಿದ್ರಿ, ಈಗ ಅವ್ರು 60% ಅಂತ ನಿಮ್ಮ ಸರ್ಕಾರ. ನೋಡಿ ಇವರೇ, ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು ಅವ್ರ ಹತ್ರ, ತೆಗಿಸಿ. ಯಾರು ಬೇಡ ಅಂದಿದ್ದಾರೆ? ನೋಡಿ, ಒಬ್ಬರು ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನು ಮಾಡೋದು, ಎಲ್ಲೋ ಯಾರೋ ತುಮಕೂರದವ್ರು ಹೇಳಿದ್ರು, ಕಲಬುರಗಿದವ್ರು ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು, BJP ಅವ್ರು ಹೇಳಿದ್ರು ಅಂತ ಹೇಳೋದು ಸರಿಯಾ? ನೀವೇ ಹೇಳಿ. ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ, ಅಂದರೆ ಅವರು ಲಿಮಿಟ್ನಲ್ಲಿ ಮಾಡಿದರು ಅಂತ ಅರ್ಥನಾ? ಏನದು? ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ ಬೀದಿಗೆ ಹೋಗೋರ ಥರ ಮಾತಾಡಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತದೆ? 60%, 40% ಏನಿದು? ಈಗ ನಾವು 40% ಆರೋಪ ಮಾಡಿದಾಗ ನಾವು ಮಾಧ್ಯಮದಲ್ಲಿ ಏನು ಬಂದಿತ್ತು, BJP ಶಾಸಕರು ಏನು ಅಧಿಕೃತ ಹೇಳಿಕೆ ಕೊಟ್ಟಿದ್ದರು, ಏನು ಅಂದಿನ ಗವರ್ನರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು, ಲೋಕಾಯುಕ್ತ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು, ಅದರ ಆಧಾರದ ಮೇಲೆ ನಾವು ಆರೋಪ ಮಾಡಿದ್ವಿ. ಅದರ ಆಧಾರದ ಮೇಲೆ ದಾಖಲೆಗಳು ಬಿಡುಗಡೆ ಮಾಡಿದ್ವಿ. ಇಲ್ಲಿ ಎಲ್ಲಿದೆ ಇವರೇ? ಲಾಸ್ಟ್ ಟೈಮು ಹೇಳಿದ್ರಲ್ಲ ಪೆನ್ ಡ್ರೈವ್ ಅಂತ. ಏನಾಯಿತು ಪೆನ್ ಡ್ರೈವ್ ಹೊರಗೆ ಬಂತು, ಬಟ್ ಯಾವ ಪೆನ್ ಡ್ರೈವ್ ಹೊರಗೆ ಬಂತು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ, ಮರ್ತೋಗ್ಬಿಟ್ಟಿದ್ದಾರಾ? ಸೊ ಆದ್ದರಿಂದ ಏನೇ ಇದ್ರೂ ಸ್ವಲ್ಪ ನಾನು ಪದೇ ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದಲ್ಲಿರೋರು ಲಾಜಿಕ್ಕಾಗಿ ದಾಖಲೆ ಸಮೇತ ನಮಗೆ ಕೊಟ್ಟರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ಹೀಗೆ ಏನೋ ಒಂದು ಏನು ನಿಮಗೆ ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಪ್ರೈಮ್ ಟೈಮಿಗೆ ಬರಲಿಕ್ಕೆ ಮಾಡೋಕ್ಕೆ ಹೋದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸರ್ ಪೆನ್ ಡ್ರೈವ್ ತೋರಿಸಿ ಅವರು ಹಿಟ್ ಆ್ಯಂಡ್ ರನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನಲ್ಲ, ಅವರೇ ತಾನೇ ಹೇಳಿದ್ದು ಪೆನ್ ಡ್ರೈವ್ ಇದೆ ಅಂತ. ಯಾಕಿನ್ನ ಆ ಪೆನ್ ಡ್ರೈವೇ ಬಿಡುಗಡೆ ಆಗಿಲ್ಲ? ಹಳೆ ಪೆನ್ ಡ್ರೈವ್ ಅವರೇ ತಾನೇ ಹೇಳಿದ್ದು, ನಾವಲ್ಲ. ವಿಧಾನಸೌಧದಲ್ಲಿ ಅವರೇ ಪೆನ್ ಡ್ರೈವ್ ಇದೆ, ಅದು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದವರು. ಪೆನ್ ಡ್ರೈವ್ ಏನೋ ಬಿಡುಗಡೆ ಆಯಿತು, ಬಟ್ ಯಾವ ಪೆನ್ ಡ್ರೈವ್ ಬಿಡುಗಡೆ ಆಯಿತು ಅಂತ ನಿಮಗೆ ಗೊತ್ತಿದೆ. ಅದು ಸರ್ ಸಚಿವರೆಲ್ಲರೂ ವಿಧಾನಸೌಧದಲ್ಲೇ ಹಣ ಪಡಿತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಸಚಿವರ ಮೇಲೆ ಮಾಡಿದ್ದಾರೆ. ನೋಡಿ, ವಿಧಾನಸೌಧದಲ್ಲಿ ಹಿಂದಿನ ಸರ್ಕಾರದಲ್ಲಿ ಮುನಿರತ್ನ ಅವ್ರು ಏನೇನು ನಡೆಸಿದ್ದಾರೆ ಅಂತ ಗೊತ್ತಿದೆ ಜನರಿಗೆ. ಅದ್ರ ಬಗ್ಗೆ ಮಾತಾಡ್ತಾರಾ? ಅದಾಗಲೇ ಪ್ರೂವ್ ಆಗಿದೆ ಅಲ್ಲ. ಇನ್ನೂ ಕೂಡ ಅವ್ರಿಗೆ ಯಾಕೆ ಉಚ್ಚಾಟನೆ ಮಾಡಿಲ್ಲ ಪಕ್ಷದಿಂದ? ಅದ್ರ ಬಗ್ಗೆ ಈ ಮೈತ್ರಿ ಪಕ್ಷದವರು ಸ್ನೇಹಿತರು ಯಾಕೆ ಮಾತಾಡ್ತಾ ಇಲ್ಲ? ವಿಧಾನಸೌಧದಲ್ಲಿ ಏನೇನು ನಡೀತು ಅಂದ್ಬಿಟ್ಟು. ಸೊ ಅದರಿಂದ ನೀವು ಹಿಟ್ ಆ್ಯಂಡ್ ರನ್ ಮಾಡೋದು ಬಿಟ್ಟು ದಯವಿಟ್ಟು ಅದೇನು ಪೆನ್ ಡ್ರೈವ್ ಇದೆಯೋ, ದಾಖಲೆಗಳಿದೆಯೋ, ಯಾರು ಬಂದು 164 ಏನಲ್ಲಿ ಅವರು ಏನು ಹೇಳಿಕೆ ಕೊಡ್ತಾರೋ ಕೊಡಲಿ. ಯಾರು ಬೇಡ ಅಂದಿದ್ದಾರೆ? ಪದೇ ಅದು 60%, 70%, 80%. ಈಗ ಇನ್ನೂ ಒಂದು ಸ್ವಲ್ಪ ಕಾಯಿರಿ, ಇವರು ನ್ಯೂಸ್ನಲ್ಲಿ ಬರಲಿಕ್ಕೆ 100% ಅಂತಾರೆ ಇವರು.